ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯುಪಿಯ ಸಂಬಲ್ ಬಳಿಕ ದೇಶದಲ್ಲೀಗ ಮುಸ್ಲಿಂ ಧಾರ್ಮಿಕ ಕೇಂದ್ರಕ್ಕೆ ಸಂಬಂಧಪಟ್ಟ ಮತ್ತೊಂದು ಪ್ರಕರಣ ಮುನ್ನೆಲೆಗೆ ಬಂದಿದೆ. ರಾಜಸ್ಥಾನದ ಅಜ್ಮೀರ್ ದರ್ಗಾ ಜಾಗದಲ್ಲಿ ಮುಂಚೆ ಶಿವನ ದೇವಸ್ಥಾನ ಇತ್ತು ಅನ್ನೋ ದೊಡ್ಡ ಆರೋಪ ಕೇಳಿಬಂದಿದೆ. ಈ ಸಂಬಂಧ ದರ್ಗಾದ ಸರ್ವೆ ಮಾಡಿ ಚೆಕ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಅಂತ ಅಜ್ಮೀರ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದ್ದು, ಕೋರ್ಟ್ ಅದನ್ನ ಪುರಸ್ಕರಿಸಿದೆ, ಅಕ್ಸೆಪ್ಟ್ ಮಾಡಿದೆ ಆ ಅರ್ಜಿಯನ್ನ. ಅಜ್ಮೀರ್ ದರ್ಗಾದಲ್ಲಿ ಈ ಹಿಂದೆ 13ನೇ ಶತಮಾನದಲ್ಲಿ ಸೂಫಿ ಸಂತ ಮೊಯಿನುದ್ದೀನ್ ಚಿಸ್ತಿ ಅವರ ಸಮಾಧಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದಕ್ಕೂ ಮೊದಲು ಅಲ್ಲಿ ಶಿವರ ದೇವಸ್ಥಾನ ಇತ್ತು. ಹೀಗಾಗಿ ಆ ದರ್ಗಾವನ್ನ ಸಂಕಟ ಮೋಚನ ಮಹಾದೇವ ದೇವಸ್ಥಾನ ಅಂತ ಘೋಷಿಸಬೇಕು ಅಂತ ದಿಲ್ಲಿ ಮೂಲದ ವಿಷ್ಣು ಗುಪ್ತಾ ಅನ್ನೋರು ಕಳೆದ ಸೆಪ್ಟೆಂಬರ್ನಲ್ಲಿ ಪ್ರಕರಣ ದಾಖಲಿಸಿದ್ರು. ಅಲ್ಲದೆ ದರ್ಗಾ ಜಾಗದಲ್ಲಿ ಶಿವ ದೇಗುಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಐತಿಹಾಸಿಕ ದಾಖಲೆ ಇದೆ, ಭಾರತೀಯ ಪುರಾತತ್ವ ಇಲಾಖೆ ಅದರ ಸರ್ವೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು. ಜೊತೆಗೆ ದರ್ಗಾ ಸಂಬಂಧಿಸಿ ನೋಂದಣಿಯಾಗಿರೋ ಎಲ್ಲ ಆಸ್ತಿಯನ್ನು ರದ್ದುಗೊಳಿಸಬೇಕು ಮತ್ತು ಅಲ್ಲಿ ಹಿಂದೂಗಳಿಗೆ ಪೂಜೆ ಸಲ್ಲಿಸೋಕೆ ಅವಕಾಶ ಕೊಡಬೇಕು ಅಂತ ಕೋರ್ಟ್ಗೆ ಆಗ್ರಹ ಮಾಡಿದ್ರು. ಈಗ ಅವರ ಮನವಿಯನ್ನು ಅಜ್ಮೀರ್ ಕೋರ್ಟ್ ಪುರಸ್ಕರಿಸಿದೆ, ಅಂದರೆ ಸರ್ವೆ ಮಾಡೋದಕ್ಕೆ ಪುರಸ್ಕರಿಸಿದೆ. ಜೊತೆಗೆ ಕೇಂದ್ರ ಅಲ್ಪಸಂಖ್ಯಾತ ಇಲಾಖೆ, ಪುರಾತತ್ವ ಇಲಾಖೆ ಹಾಗೂ ಅಜ್ಮೀರ್ ದರ್ಗಾ ಕಮಿಟಿಗೆ ನೋಟಿಸ್ ಜಾರಿ ಮಾಡಿ ಅವರೆಲ್ಲರ ಪ್ರತಿಕ್ರಿಯೆ ಕೇಳಿದೆ. ಅಲ್ಲದೆ ಈ ದರ್ಗಾದಲ್ಲಿ ದೇಗುಲ ಇರೋ ಬಗ್ಗೆ ಪರಿಶೀಲನೆ ಮಾಡೋದಾಗಿ ಕೋರ್ಟ್ ಹೇಳಿದೆ. ಇನ್ನು ಈ ಕೇಸ್ನ ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ 20ಕ್ಕೆ ಮುಂದೂಡಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇನ್ನು ಈ ಕೋರ್ಟ್ನಿಂದ ಆದೇಶ ಬರ್ತಿದ್ದ ಹಾಗೆ AIMIM ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಸಿಡಿದು ಬಿದ್ದಿದ್ದಾರೆ. ಈ ದರ್ಗಾ ಕಳೆದ 800 ವರ್ಷಗಳಿಂದ ಇದೆ. ಪ್ರಧಾನಿ ನೆಹರು ಅವರಿಂದ ಮೋದಿ ತನಕ ಎಲ್ಲರೂ ಆ ದರ್ಗಾದಲ್ಲಿ ಚಾದರ್ ಹಾಕಿ ಗೌರವ ಅರ್ಪಿಸಿದ್ದಾರೆ. ಆದರೆ ಬಿಜೆಪಿ ಹಾಗೂ RSS ಯಾಕೆ ದೇಶದಲ್ಲಿ ಮಸೀದಿಗಳನ್ನ ಟಾರ್ಗೆಟ್ ಮಾಡಿ ದ್ವೇಷ ಹರಡೋ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಕಿಡಿಕಾರಿದ್ದಾರೆ. ಇನ್ನು ಆಪ್ ಸಂಸದ ಸಂಜಯ್ ಸಿಂಗ್ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು. 1991 ಕಾಯ್ದೆ ಅನ್ವಯ 1947 ಆಗಸ್ಟ್ 15 ನಂತರ ದೇಶದಲ್ಲಿನ ಎಲ್ಲ ಪೂಜಾ ಸ್ಥಳಗಳು ಯಥಾಸ್ಥಿತಿಯಲ್ಲಿರಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಈ ಥರ ಮಸೀದಿ ಕೆಳಗೆ ಮಂದಿರ ಇರಬೇಕು ಅಥವಾ ಮಂದಿರದ ಕೆಳಗಡೆ ಮಸೀದಿ ಇರಬೇಕು ಅಂತ ಹುಡುಕ್ತಾ ಹೋದರೆ ದೇಶದಲ್ಲಿ ದೊಡ್ಡ ಅವ್ಯವಸ್ಥೆ ಉಂಟಾಗುತ್ತೆ. PM ಮೋದಿ ಮತ್ತು BJP ಅದನ್ನೇ ಬಯಸ್ತಾ ಇದ್ದಾರೆ. ಹೀಗಾಗಿ BJPಯನ್ನ ಭಾರತೀಯ ಜಗಳ ಪಾರ್ಟಿ, ಅಂದರೆ ಜಗಳ ಮಾಡಿಸುವ ಪಾರ್ಟಿ ಅಂತ ಕರಿತೀನಿ ಅಂತ ಆಮ್ ಆದ್ಮಿ ಪಾರ್ಟಿಯ ಈ ಲೀಡರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ UPಯ ಸಂಬಲ್ನಲ್ಲಿ ಮಸೀದಿ ಸರ್ವೆ ವಿಚಾರವಾಗಿ ನಡೆದ ಗಲಭೆ ಕುರಿತು ಮತ್ತೊಂದು ಮಾಹಿತಿ ಹೊರಬಿದ್ದಿದೆ. ಈ ಕೇಸ್ನಲ್ಲಿ ಬಂಧಿತರಾದ ಆರೋಪಿಗಳ ಮೊಬೈಲ್ ತನಿಖೆ ವೇಳೆ ಆಡಿಯೋ ಕ್ಲಿಪ್ ಒಂದು ಬಹಿರಂಗ ಆಗಿದೆ. ಇದರಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಕಾಲ್ ಮಾಡಿ ಶಾಹಿ ಜಾಮಾ ಮಸೀದಿ ಹತ್ರ ಶಸ್ತ್ರಾಸ್ತ್ರಗಳನ್ನು ತಗೊಂಬನ್ನಿ ಅಂತ ಹೇಳಿದ್ದಾನೆ. ಹೀಗಾಗಿ ಈಗ ಈ ಗಲಭೆಗೆ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಲಿಮೆಂಟ್ಸ್ ಹೊರಗೆ ಬರ್ತಾ ಇದೆ. ಅಂದಹಾಗೆ ಈ ಘಟನೆಯಲ್ಲಿ 5 ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಅಂದಹಾಗೆ ಸಂಬಲ್ನಲ್ಲೂ ಕೂಡ ವಿವಾದ ಏನು ಅಂದ್ರೆ, ಬಾಬರ್ ಕಾಲದಲ್ಲಿ ಹರಿಹರ ದೇವಸ್ಥಾನವನ್ನ ಕೆಡವಿ ಅಲ್ಲಿ ಮಸೀದಿಯನ್ನ ಮಾಡಲಾಗಿದೆ. ಅಲ್ಲಿ ಹಿಂದೂ ದೇಗುಲದ ಅವಶೇಷಗಳ ಮೇಲೆ ಕಟ್ಟಲಾಗಿದೆ. ಸರ್ವೆ ಮಾಡಿ ಅದನ್ನ ಚೆಕ್ ಮಾಡಿ ಸಾಬೀತು ಮಾಡಬೇಕು ಅಂತ ಕೋರ್ಟ್ಗೆ ಹೋಗಲಾಗಿತ್ತು. ಕೋರ್ಟ್ ಸರ್ವೆಗೆ ಆದೇಶ ಕೊಟ್ಟಿತ್ತು. ಆಗ ಅಧಿಕಾರಿಗಳು ಬಂದಾಗ ಯಾವ ರೀತಿ ಸುದ್ದಿ ಹರಡಿಸಲಾಗಿತ್ತು ಅಂತ ಹೇಳಿದ್ರೆ, ಸರ್ವೆ ಮಾಡೋದು ಬೇರೆ, ನೋಡೋಕ್ ಮಾತ್ರ ಅಧಿಕಾರಿಗಳು ಬಂದಿರ್ತಾರೆ, ಆದ್ರೆ ಇವರು ಮಸೀದಿ ಒಳಗೆ ಹೋಗಿ ಅಗಿಯೋಕೆ ಶುರು ಮಾಡಿದ್ದಾರೆ ಅಂತ ಸುದ್ದಿ ಹಬ್ಬಿಸಿ ಜನರನ್ನ ರೊಚ್ಚಿಗೆಬ್ಸಿ ದಂಗೆ ಕಾರಣ ಆಗಿದ್ರು ಒಂದಷ್ಟು ಜನ ಅನ್ನೋದು ಇಲ್ಲಿರುವಂತಹ ಆರೋಪ. ದಿಲ್ಲಿ ರಾಜಧಾನಿಯಲ್ಲಿ ಪುನಃ ಸ್ಫೋಟ ಉಂಟಾಗಿದೆ. ಉತ್ತರ ದಿಲ್ಲಿಯ ಪ್ರಶಾಂತ್ ವಿಹಾರ್ನಲ್ಲಿ PVR ಮಲ್ಟಿಪ್ಲೆಕ್ಸ್ ಬಳಿ ಇರೋ ಸ್ವೀಟ್ ಶಾಪ್ ಪಕ್ಕದಲ್ಲಿ ಸ್ಫೋಟ ಉಂಟಾಗಿದೆ. ಪರಿಣಾಮ ಓರ್ವ ವ್ಯಕ್ತಿ ಗಾಯಗೊಂಡಿದ್ದಾರೆ. ಘಟನಾ ಸ್ಥಳದಲ್ಲಿ ಬಿಳಿ ಪುಡಿಯಂತಹ ಪದಾರ್ಥಗಳು ಪತ್ತೆಯಾಗಿವೆ. ಸುದ್ದಿ ತಿಳಿತಾ ಇದ್ದ ಹಾಗೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ. ಸ್ಫೋಟ ಉಂಟಾಗೋಕೆ ಕಾರಣ ಏನು ಅಂತ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸ್ಫೋಟದ ಬಗ್ಗೆ ಮಾಹಿತಿ ನೀಡಿದ ಕಾಲ್ ಅನ್ನ ಕೂಡ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಇನ್ನು ಸ್ಫೋಟ ಉಂಟಾದ ಜಾಗದಲ್ಲಿ ದಟ್ಟವಾದ ಬಿಳಿ ಹೊಗೆ ತುಂಬಿಕೊಂಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಂದಹಾಗೆ 1 ತಿಂಗಳ ಹಿಂದಷ್ಟೇ ಅಕ್ಟೋಬರ್ 20ನೇ ತಾರೀಕು ಇದೇ ಪ್ರಶಾಂತ್ ವಿಹಾರ್ ಏರಿಯಾದಲ್ಲಿರೋ CRPF ಶಾಲೆ ಹತ್ರನೇ ಸ್ಫೋಟ ಉಂಟಾಗಿತ್ತು. ಅಂದು ಶಾಲೆ ಗೋಡೆಗೆ ಡ್ಯಾಮೇಜ್ ಆಗಿ ಪಕ್ಕದ ಅಂಗಡಿ ಮತ್ತು ಕಾರುಗಳು ಕಿಟಕಿ ಗಾಜುಗಳು ಒಡೆದು ಹೋಗಿದ್ವು. ಆಗ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಉಂಟಾಗಿರಲಿಲ್ಲ. ಆದರೆ ಕೆಲ ಕಿಲೋಮೀಟರ್ ದೂರದವರೆಗೂ ಸ್ಫೋಟದ ಸದ್ದು ಕೇಳಿಸಿದ್ದು ಜನರಲ್ಲಿ ಆತಂಕ ಕಾರಣ ಆಗಿತ್ತು. ಆಗಲೂ ಘಟನಾ ಸ್ಥಳದಲ್ಲಿ ಇದೇ ರೀತಿ ಬಿಳಿ ಪುಡಿ ಪತ್ತೆಯಾಗಿತ್ತು. ನಂತರ ತನಿಖೆ ಆದ ಮೇಲೆ ಕಚ್ಚಾ ಸ್ಫೋಟಕದಿಂದ ಕೃತ್ಯ ಮಾಡಲಾಗಿತ್ತು ಅನ್ನೋ ರಿಪೋರ್ಟ್ಸ್ ಬಂದಿದ್ವು. ಆದ್ರೀಗ ಅದೇ ಏರಿಯಾದಲ್ಲಿ ಮತ್ತೆ ಅದೇ ರೀತಿಯ ಸ್ಫೋಟ ಉಂಟಾಗಿದೆ. ಇದು ರಾಷ್ಟ್ರ ರಾಜಧಾನಿಯ ಕಥೆ. ಆದರೆ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಲಷ್ಕರ್ ಉಗ್ರ ಸಂಘಟನೆ ಭಾರೀ ಉಗ್ರ ಸ್ಫೋಟಕ್ಕೆ ಸಂಚು ರೂಪಿಸಿತ್ತು ಅನ್ನೋದು ಬಯಲಾಗಿದೆ. ಆತಂಕ ಕಾರಣ ಆಗಿದೆ.
ಈ ಸಂಬಂಧ ಒಂದು ಉಗ್ರ ಹುಳುವನ್ನ ಹುಡುಕಿ ತೆಗೆದು ಅರೆಸ್ಟ್ ಮಾಡಲಾಗಿದೆ. ಸಲ್ಮಾನ್ ರೆಹಮಾನ್ ಖಾನ್ ಅನ್ನೋ ಉಗ್ರನನ್ನ ಪೂರ್ವ ಆಫ್ರಿಕಾದ ರುವಾಂಡಾದಿಂದ ಹಿಡ್ಕೊಂಡ್ಬರಲಾಗಿದೆ. ಸಿಬಿಐ ಹಾಗೂ NIA ಮತ್ತು ಇಂಟರ್ಪೋಲ್ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ಮಾಡಿ ಆಫ್ರಿಕಾದ ರುವಾಂಡಾದಿಂದ ಈತನನ್ನ ಹಿಡಿದು ಕರ್ಕೊಂಡ್ಬರಲಾಗಿದೆ. ಈಗ ಆತ ಬಾಯಬಿಟ್ಟಿದ್ದಾನೆ. ಅಲ್ಲದೆ ಈ ಹಿಂದೆ ಕೂಡ ಈತ ಬೆಂಗಳೂರಲ್ಲಿ ನಡೆದ ಭಯೋತ್ಪಾದಕ ಕೃತ್ಯಗಳಿಗೆ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನು ಸಪ್ಲೈ ಮಾಡ್ತಿದ್ದ ಅಂತ ಈಗ ಅಧಿಕಾರಿಗಳು ಹೇಳಿದ್ದಾರೆ. ಈತನ ಮೇಲೆ 2023 NIA ಕೇಸ್ ಆಗಿತ್ತು. ಈ ಸಂಬಂಧ ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೂಡ ಆಗಿತ್ತು. ಅಲ್ಲದೆ ಇಂಟರ್ಪೋಲ್ ಅಧಿಕಾರಿಗಳು ಈತನ ಮೇಲೆ ರೆಡ್ ನೋಟಿಸ್, ಅಂದರೆ ಜಗತ್ತಲ್ಲಿ ಎಲ್ಲೇ ಇದ್ದರೂ ಕೂಡ ಈತನನ್ನು ಬಂಧಿಸೋ ಸಂಬಂಧ ಕಾನೂನು ಮನವಿಯನ್ನು ಜಾರಿ ಮಾಡಿದರು. ಅದರ ಬೆನ್ನಲ್ಲೇ ಈಗ ಈ ಉಗ್ರ ರುವಾಂಡಾದಲ್ಲಿ ಸಿಕ್ಕಿಬಿದ್ದಿದ್ದಾನೆ, ಆಫ್ರಿಕಾ ಖಂಡದಲ್ಲಿರೋ ರುವಾಂಡಾ ದೇಶದಲ್ಲಿ. ಏನೋ ಪಕ್ಕದ ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧ ದಾಳಿ ಮುಂದುವರೆದಿರೋ ನಡುವೆನೆ ದೊಡ್ಡ ಬೆಳವಣಿಗೆಯಾಗಿದೆ. ಬಾಂಗ್ಲಾ ಬಿಟ್ಟು ಭಾರತದಲ್ಲಿ ಆಶ್ರಯ ಪಡೆದಿದ್ದ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ಇದೀಗ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಚಿನ್ಮಯ್ ಕೃಷ್ಣದಾಸ್ ಬಂಧನವನ್ನ ಖಂಡಿಸಿದ್ದಾರೆ. ಸನಾತನ ಧಾರ್ಮಿಕ ಸಮುದಾಯದ ಪ್ರಮುಖ ನಾಯಕನನ್ನ ಅನ್ಯಾಯವಾಗಿ ಬಂಧಿಸಲಾಗಿದೆ ಅಂತ ಶೇಖ್ ಹಸೀನಾ ಹೇಳಿದ್ದಾರೆ. ಅವರನ್ನ ಈ ಕೂಡಲೇ ಬಿಡುಗಡೆಗೊಳಿಸಬೇಕು. ಚಿತ್ತಗಾಂಗ್ನಲ್ಲಿ ಒಂದು ದೇವಸ್ಥಾನವನ್ನ ಸುಟ್ಟು ಹಾಕಿದ್ದಾರೆ. ಇದಕ್ಕೂ ಮೊದಲು ಮಸೀದಿ, ಚರ್ಚ್, ಮಠ ಮತ್ತು ಅಹಮದೀಯ ಸಮುದಾಯದ ಮನೆಗಳ ಮೇಲೆ ದಾಳಿ ಮಾಡಿ, ಧ್ವಂಸ ಮಾಡಿ, ಲೂಟಿ ಮಾಡಿ ಬೆಂಕಿ ಇಡಲಾಗಿದೆ. ಹೀಗಾಗಿ ಎಲ್ಲ ಸಮುದಾಯದ ಜನರ ಧಾರ್ಮಿಕ ಸ್ವಾತಂತ್ರ್ಯ, ಜೀವನ ಮತ್ತು ಅವರ ಆಸ್ತಿಗಳಿಗೆ ಭದ್ರತೆನೇ ಇಲ್ಲ. ಬಾಂಗ್ಲಾದಲ್ಲಿ ಹೊಸ ಸರ್ಕಾರ ಆ ರೀತಿ ಮಾಡ್ತಾ ಇದೆ, ಅದನ್ನೆಲ್ಲ ನಿಲ್ಲಿಸಬೇಕು, ಭದ್ರತೆ ಒದಗಿಸಬೇಕು ಅಂತ ಶೇಖ್ ಹಸೀನಾ ಹೇಳಿದ್ದಾರೆ. ಏನು, ಬಾಂಗ್ಲಾದಲ್ಲಿ ಇಸ್ಕಾನ್ ಬ್ಯಾನ್ ಮಾಡೋಕೆ ಅಲ್ಲಿನ ಮಧ್ಯಂತರ ಸರ್ಕಾರ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಿತ್ತು. ಆದ್ರೀಗ ಇಸ್ಕಾನ್ ಬ್ಯಾನ್ ಮಾಡೋಕೆ ಸ್ವಯಂ ಪ್ರೇರಿತ ಆದೇಶ ಹೊರಡಿಸೋಕೆ ಬಾಂಗ್ಲಾ ಹೈಕೋರ್ಟ್ ನಿರಾಕರಿಸಿದೆ. ಏನು, ಬಾಂಗ್ಲಾ ಹಿಂದೂಗಳ ಮೇಲಿನ ದೌರ್ಜನ್ಯ ಕುರಿತು ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಧರ್ಮಕ್ಕೂ ಧಕ್ಕೆಯಾಗೋದು ನಾವು ಬಯಸೋದಿಲ್ಲ. ನಾನು ಇಲ್ಲಿನ ಇಸ್ಕಾನ್ ಜೊತೆ ಮಾತನಾಡಿದ್ದೀನಿ. ಅದು ಬೇರೆ ದೇಶಕ್ಕೆ ಸಂಬಂಧಪಟ್ಟ ಮ್ಯಾಟರ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬೇಕು. ಈ ವಿಚಾರವಾಗಿ ನಾವು ಕೇಂದ್ರ ಸರ್ಕಾರದ ಜೊತೆಗೆ ನಿಂತುಕೊಳ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಬಾಂಗ್ಲಾದಲ್ಲೇ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ. ಅರೆಸ್ಟ್ ಆಗಿರೋ ಚಿನ್ಮಯ ಕೃಷ್ಣದಾಸರಿಂದ ಬಾಂಗ್ಲಾದ ಇಸ್ಕಾನ್ ಘಟಕ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟಿದೆ. ಇದ್ದಕ್ಕಿದ್ದ ಹಾಗೆ ಚಿನ್ಮಯ್ ಕೈಗೊಂಡಿರೋ ಕ್ರಮಗಳು ಅವರ ವೈಯಕ್ತಿಕ, ಇಸ್ಕಾನ್ ಅನ್ನೋದು ಪ್ರತಿನಿಧಿಸಲ್ಲ, ಇಸ್ಕಾನ್ನ ನಿಲುವು ಅದಲ್ಲ ಅನ್ನೋ ರೀತಿಯಲ್ಲಿ ಬಾಂಗ್ಲಾ ಇಸ್ಕಾನ್ ಪ್ರಧಾನ ಕಾರ್ಯದರ್ಶಿ ಚಾರುಚಂದ್ರ ದಾಸ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಶಿಸ್ತಿನ ಉಲ್ಲಂಘನೆ ಮಾಡಿರೋ ಕಾರಣ ಈ ಹಿಂದೆ ಚಿನ್ಮಯರನ್ನ ಇಸ್ಕಾನ್ ಸಂಸ್ಥೆಯ ಎಲ್ಲ ಹುದ್ದೆಯಿಂದ ತೆಗೆದು ಹಾಕಲಾಗಿತ್ತು. ಚಿನ್ಮಯ್ ಚಟುವಟಿಕೆಗಳಿಗೂ ಇಸ್ಕಾನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಸ್ಕಾನ್ ಈ ಯಾವುದರಲ್ಲೂ ಕೂಡ ಇನ್ವಾಲ್ವ್ ಆಗಿಲ್ಲ. ಅಲ್ಲದೆ ಇತ್ತೀಚೆಗೆ ನಡೆದ ಪ್ರತಿಭಟನೆಯಲ್ಲಿ ವಕೀಲರಾದ ಸೈಫುಲ್ ಇಸ್ಲಾಂ ಅಲಿಫ್ ಸಾವಿಗೂ ಇಸ್ಕಾನ್ಗೂ ಯಾವುದೇ ಸಂಬಂಧ ಇಲ್ಲ. ಒಟ್ಟಾರೆಯಾಗಿ ಈಗ ನಡೀತಿರೋ ಪ್ರತಿಭಟನೆಗಾಗಲಿ ಯಾವುದರಲ್ಲೂ ಕೂಡ ಇದರಲ್ಲಿ ಡೆವಲಪ್ಮೆಂಟ್ಸ್ ಅಲ್ಲಿ ಇಸ್ಕಾನ್ನ ಪಾತ್ರನೇ ಇಲ್ಲ. ಸುಳ್ಳು ಕಥೆಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ ಅಂತ ಬಾಂಗ್ಲಾ ಇಸ್ಕಾನ್ ಘಟಕ ಇದ್ದಕ್ಕಿದ್ದ ಹಾಗೆ ಎಲ್ಲ ಬಾಂಗ್ಲಾದ ಹಿಂದೂಗಳ ಮೇಲಿನ ದಾಳಿಯ ಡೆವಲಪ್ಮೆಂಟ್ಸ್ ಏನು ನಡೀತಾ ಇತ್ತು, ಬಹಳ ವಿಶ್ವ ಮಟ್ಟದಲ್ಲಿ ಚರ್ಚೆ ಆಗೋ ರೀತಿಯಲ್ಲಿ. ಅದರಿಂದ ತನ್ನಂತಾನು ಹೊರಗೆ ಎಳ್ಕೊಂಡ್ಬಂದಿದೆ ಬಾಂಗ್ಲಾದ ಇಸ್ಕಾನ್ ಘಟಕ. ನಮಗೆ ಸಂಬಂಧನೇ ಇಲ್ಲ ಇದಕ್ಕೆ ಅಂತ ಹೇಳಿದೆ. ಭಾರತೀಯ ನೌಕಾಪಡೆ ಇದೀಗ ಮಹತ್ವದ ಕ್ಷಿಪಣಿ ಪರೀಕ್ಷೆ ಮಾಡಿದೆ. ನೇವಿಗೆ ಹೊಸದಾಗಿ ಸೇರ್ಪಡೆಗೊಂಡಿರೋ ನ್ಯೂಕ್ಲಿಯರ್ ಸಬ್ಮರೀನ್ INS ಅರಿಘಾತ್ ಮೂಲಕ 3500 ಕಿಲೋಮೀಟರ್ ರೇಂಜ್ ಉಳ್ಳ K4 ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ ನಡೆಸಿದೆ. ಬಂಗಾಳ ಕೊಲ್ಲಿಯಲ್ಲಿ ಟೆಸ್ಟ್ ಮಾಡಲಾಗಿದ್ದು ಭಾರತದ ರಕ್ಷಣಾ ಸಾಮರ್ಥ್ಯದಲ್ಲಿ ಮಹತ್ವದ ಮೈಲಿಗಲ್ಲು ಅಂತ ಇದನ್ನು ಪರಿಗಣಿಸಲಾಗ್ತಾ ಇದೆ. ಮುಖ್ಯವಾಗಿ ನ್ಯೂಕ್ಲಿಯರ್ ವೆಪನ್ಗಳ ಡೆಲಿವರ್ ಮಾಡೋ ಮತ್ತು ಪರಮಾಣು ಪ್ರತಿದಾಳಿ ನಡೆಸುವ ಸಾಮರ್ಥ್ಯವನ್ನ ಈ ಮೂಲಕ ಭಾರತ ಪ್ರದರ್ಶಿಸಿದೆ. ಅಂದರೆ ಒಂದು ವೇಳೆ ಭವಿಷ್ಯದಲ್ಲಿ ಪರಮಾಣು ದಾಳಿಯ ಪರಿಸ್ಥಿತಿ ಬಂದರೆ ಅದನ್ನು ತಡೆದು ವಾಪಸ್ ದಾಳಿ ಮಾಡೋ ಕೆಪಾಸಿಟಿಯನ್ನು ಈಗ ಭಾರತ ಸಾಬೀತು ಮಾಡಿದೆ. ಚೀನಾ ರಾಜಧಾನಿ ಬೀಜಿಂಗ್ ಸೇರಿ ಡ್ರ್ಯಾಗನ್ನ ಪ್ರಮುಖ ಟಾರ್ಗೆಟ್ಗಳನ್ನು ಉಡಾಯಿಸೋ ತಾಕತ್ತನ್ನು ಈಗ ಪ್ರದರ್ಶಿಸಿದೆ. ಇದು ಪಾಕಿಸ್ತಾನದಲ್ಲಂತೂ ಎಲ್ಲ ಲೊಕೇಶನ್ಗಳ ಮೇಲೂ ದಾಳಿ ಮಾಡಬಹುದು. ಇನ್ನು ಈ INS ಅರಿಘಾಟ್ ಭಾರತದ 2ನೇ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್. ಮೊದಲನೇದು INS ಅರಿಹಂತ್, ಅದರಲ್ಲಿ K-15 ಮಿಸೈಲ್ ಅಳವಡಿಸಲಾಗಿದೆ. ಕೇವಲ 75 ಕಿಲೋಮೀಟರ್ ರೇಂಜ್ ಹೊಂದಿತ್ತು. ಆದರೆ INS ಅರಿಘಾತ್ ಹಾಗಲ್ಲ, ಇದು ಅಡ್ವಾನ್ಸ್ಡ್ K4 ಮಿಸೈಲ್ ಕ್ಯಾರಿ ಮಾಡುತ್ತೆ. ಇದನ್ನು ಇತ್ತೀಚೆಗಷ್ಟೇ ಆಗಸ್ಟ್ನಲ್ಲಿ ವಿಶಾಖಪಟ್ಟಣಂ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ನಿಯೋಜನೆ ಮಾಡಲಾಗಿದೆ. ಸೊ ಇದರ ಟೆಸ್ಟಿಂಗ್ ನಡೆಸಿರೋ ಭಾರತೀಯ ನೇವಿಗೆ ದೊಡ್ಡ ಬೂಸ್ಟ್ ಸಿಕ್ಕಿದೆ. ಈ ಮಹತ್ವದ ಮಿಸೈಲ್ ಪರೀಕ್ಷೆಯ ಬ್ರೀಫಿಂಗ್ ಅನ್ನ ಪ್ರಮುಖ ಸೇನಾ ಮತ್ತು ರಾಜಕೀಯ ನಾಯಕರಿಗೆ ನೀಡಲಾಗಿದೆ. ಅಲ್ಲದೆ ಈ ಮಿಸೈಲ್ ಸಿಸ್ಟಮ್ನ ಇನ್ನೂ ಹೆಚ್ಚೆಚ್ಚು ಟೆಸ್ಟಿಂಗ್ ಮುಂದುವರಿಸಲಾಗುತ್ತೆ ಅಂತ ಭಾರತೀಯ ನೌಕಾಪಡೆ ಮಾಹಿತಿ ನೀಡಿದೆ. ಜಾರ್ಖಂಡ್ ಮುಖ್ಯಮಂತ್ರಿಯಾಗಿ ಹೇಮಂತ್ ಸೊರೇನ್ 4ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಜಾರ್ಖಂಡ್
ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಸೊರೆನ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದ್ದಾರೆ. ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್, ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರೋ ಎಂಕೆ ಸ್ಟಾಲಿನ್, ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಸೇರಿ ಹಲವು INDIA ಕೂಟದ ನಾಯಕರು ಉಪಸ್ಥಿತರಿದ್ದರು. ಅಂದಹಾಗೆ ಇತ್ತೀಚೆಗೆ ನಡೆದ ಜಾರ್ಖಂಡ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಆಡಳಿತಾರೂಢ JMM ನೇತೃತ್ವದ INDIA ಕೂಟ 81 ಕ್ಷೇತ್ರಗಳ ಪೈಕಿ 53ರಲ್ಲಿ ಗೆದ್ದು ಮತ್ತೆ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿತ್ತು. ಈಗ ಮತ್ತೆ ಹೇಮಂತ್ ಸೊರೆನ್ ಅಧಿಕಾರ ಸ್ವೀಕರಿಸಿದ್ದಾರೆ. ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಕೆ ಶಿವಕುಮಾರ್ ಅವರಿಂದ ತೆಗೆದು ಬೇರೆಯವರಿಗೆ ಕೊಡೋದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ KN ರಾಜಣ್ಣ ಅಂತೂ ನಾನು ಆಕಾಂಕ್ಷಿ ಅಂತ ಆಲ್ರೆಡಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ಈ ಸಂಬಂಧ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೂ ಹೋಗಿದ್ದಾರೆ. DCM DK ಶಿವಕುಮಾರ್ ಅಂತೂ ಆಲ್ರೆಡಿ ದಿಲ್ಲಿಯಲ್ಲೇ ಇದ್ದಾರೆ. ಸೊ ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ, ಸಂಪುಟ ವಿಸ್ತರಣೆಯ ವಿಚಾರ ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸಿಎಂ DCM ದಿಲ್ಲಿ ಭೇಟಿ ಭಾರಿ ಮಹತ್ವ ಪಡ್ಕೊಂಡಿದೆ. ಏನೋ ವಕ್ಫ್ ತಿದ್ದುಪಡಿ ಮಸೂದೆ ಜಂಟಿ ಸಮಿತಿಯ ಅವಧಿ ವಿಸ್ತರಿಸೋಕೆ ಇದೀಗ ಲೋಕಸಭೆ ನಿರ್ಣಯ ಅಂಗೀಕರಿಸಿದೆ. ಮುಂದಿನ ವರ್ಷದ ಸಂಸತ್ನ ಬಜೆಟ್ ಅಧಿವೇಶನದ ಕೊನೆ ದಿನದವರೆಗೂ ಎಕ್ಸ್ಟೆಂಡ್ ಮಾಡಲಾಗಿದೆ. ಈ ನಿರ್ಣಯವನ್ನ ಸಮಿತಿಯ ಚೇರ್ಮನ್ ಮತ್ತು ಬಿಜೆಪಿ ನಾಯಕ ಜಗದಂಬಿಕಾ ಪಾಲ್ ನಿರ್ಣಯವನ್ನ ಮುಂದಿಟ್ಟಿದ್ರು. ಇದಕ್ಕೆ ವಾಯ್ಸ್ ವೋಟ್ ಮೂಲಕ ಒಪ್ಪಿಗೆ ಕೊಡಲಾಗಿದೆ. ಏನೋ ವಕ್ಫ್ ಮಸೂದೆ ತಿದ್ದುಪಡಿ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ವಾಗ್ದಾಳಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಒಂದು ಸಮಾವೇಶದಲ್ಲಿ ಕೇಂದ್ರಕ್ಕೆ ಎಚ್ಚರಿಕೆ ಕೊಟ್ಟು PM ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ನಾವಿನ್ನು ಕೋರ್ಟ್ನಲ್ಲೆಲ್ಲ ಭಿಕ್ಷೆ ಬಿಡೋದಿಲ್ಲ, ಸಂಸತ್ತು ನಿಮ್ಮದಾದರೆ ಬೀದಿಗಳು ನಮ್ಮದು ಅಂತ ಮೌಲಾನಾ ಅಬು ತಲೀಬ್ ರೆಹಮಾನಿ ಬಹಳ ಒಂದು ಅಗ್ರೆಷನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರೋ ಪ್ರಿಯಾಂಕಾ ಗಾಂಧಿ ವಾದ್ರಾ ಸಂಸತ್ನಲ್ಲಿ ಸಂಸದೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೈಯಲ್ಲಿ ಸಂವಿಧಾನದ ಪ್ರತಿ ಹಿಡಿದು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಈ ಮೂಲಕ ಪ್ರಸ್ತುತ ಈ ನೆಹರು ಗಾಂಧಿ ಫ್ಯಾಮಿಲಿಯ ಮೂರು ಜನ ಒಂದೇ ಅವಧಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೂತಂಗಾಗಿದೆ. ರಾಜ್ಯಸಭೆಯಲ್ಲಿ ಸೋನಿಯಾ ಗಾಂಧಿ, ಲೋಕಸಭೆಯಲ್ಲಿ ಅಣ್ಣ ರಾಹುಲ್ ಗಾಂಧಿ, ಈಗ ತಂಗಿ ಪ್ರಿಯಾಂಕಾ ಗಾಂಧಿ ಕೂಡ. ವಂಶ ರಾಜಕಾರಣದ ಬಗ್ಗೆ ಇಷ್ಟೆಲ್ಲ ಚರ್ಚೆ ಇರೋ ಟೈಮ್ನಲ್ಲೂ ಕೂಡ ಈ ಧೈರ್ಯವನ್ನು ಮೆಚ್ಚಲೇಬೇಕು ಹೊರತು ಯಾರು ಏನು ಅನ್ಕೊಳ್ಳಲ್ಲ ಅಂಥೇಳಿ ಭಾಳ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಅಂತನೋ ಏನೋ ಗೊತ್ತಿಲ್ಲ. ಬಟ್ ಅದು ಯಾವ ಥರ ಮನಸ್ಸಿಗೆ ಬರುತ್ತೆ, ಅದು ಹೆಂಗದು ಅವರಿಗೆ ಅಕ್ಸೆಪ್ಟಬಲ್ ಈ ಥರದ್ದೆಲ್ಲ ಅನ್ನೋದು ಬಹಳ ಆಶ್ಚರ್ಯ. ಜೊತೆಗೆ ಅವ್ರ ಫ್ಯಾಮಿಲಿ ಮೇಲೆ ಆಲ್ರೆಡಿ ಆರೋಪಗಳಿದ್ದಾವೆ, ತುಂಬ ಆರೋಪಗಳಿದ್ದಾವೆ. ಮೋತಿಲಾಲ್ ನೆಹರು ಅವ್ರ ಕಾಲದಿಂದ, ಆಮೇಲೆ ಜವಾಹರ್ಲಾಲ್ ನೆಹರು, ಆಮೇಲೆ ಇಂದಿರಾ ಗಾಂಧಿ, ಅದಾದಮೇಲೆ ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ಅದಾದಮೇಲೆ ಸೋನಿಯಾ ಗಾಂಧಿ, ಅದಾದಮೇಲೆ ರಾಹುಲ್ ಗಾಂಧಿ, ಈಗ ಮತ್ತೆ ಇಷ್ಟೆಲ್ಲ ಹಿಸ್ಟ್ರಿ, ಇಷ್ಟೆಲ್ಲ ಆರೋಪಗಳನ್ನು ಇಟ್ಕೊಂಡು ಎಟ್ ಎ ಟೈಮ್ ಒಂದು ಫ್ಯಾಮಿಲಿಯ 3 ಜನ ಪಾರ್ಲಿಮೆಂಟಲ್ಲಿ ಕೂರ್ತೀವಿ, ಒಂದು ರಾಷ್ಟ್ರೀಯ ಪಕ್ಷವನ್ನು ಕಂಟ್ರೋಲ್ ಮಾಡೋ ಫ್ಯಾಮಿಲಿಯವರು ಅಂತ ಹೇಳಿದ್ರೆ ಬಹಳ ಅಚ್ಚರಿಯ ವಿಚಾರ. ಯಾರ ಸಣ್ಣ ಪುಟ್ಟವ್ರು ಇರೋದು ಅದು ಬೇರೆ ಲೆಕ್ಕ, ಬಟ್ ರಾಷ್ಟ್ರೀಯ ಪಕ್ಷವನ್ನು ಕಂಟ್ರೋಲ್ ಮಾಡೋ ಮತ್ತು ಈ ರೀತಿಯ ಹಿನ್ನೆಲೆಯನ್ನು ಹೊಂದಿರೋ ಒಂದು ಪಕ್ಷ ಮತ್ತು ಒಂದು ಹಿನ್ನೆಲೆಯನ್ನು ಹೊಂದಿರೋ ಫ್ಯಾಮಿಲಿಯವರು ಎಟ್ ಎ ಟೈಮ್ 3 ಜನ ನಾವು ಪಾರ್ಲಿಮೆಂಟಲ್ಲಿ ಕೂತ್ರೆ ಏನೂ ಆಗಲ್ಲ ಅಂತ ಯೋಚನೆ ಮಾಡೋದೇ ಅದು ಡೆಮಾಕ್ರಸಿ ಅನ್ನೋ ಪದಕ್ಕೆ ಬಹಳ ವಿರುದ್ಧ ಅಂತ ನನಗನ್ಸುತ್ತೆ. ಅದು ಯಾವ ಪಾರ್ಟಿಲಾರು ಆಗಿರಲಿ, ವಂಶ ರಾಜಕಾರಣವನ್ನು ನಾವು ಕಟುವಾಗಿ ಟೀಕಿಸ್ತೀವಿ. ಏನೋ ಅಮೆರಿಕದ ಡಾಲರ್ ಮುಂದೆ ಭಾರತದ ರೂಪಾಯಿ ಮೌಲ್ಯ ಇದೀಗ ಎರ್ರಾಬಿರಿ ಇಳಿಕೆ ಕಂಡಿದೆ. ನವೆಂಬರ್ 27ನೇ ತಾರೀಕು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 15 ಪೈಸೆ ಡ್ರಾಪ್ ಆಗಿ $84.44 ಈ ಮೂಲಕ ಇಡೀ ಏಷ್ಯಾದಲ್ಲೇ 2ನೇ ಅತಿ ಹೆಚ್ಚು ಪೆಟ್ಟು ತಿಂದ ಡಾಲರ್ ಮುಂದೆ ರೂಪಾಯಿ ಮೌಲ್ಯವನ್ನು ಕಳೆದುಕೊಂಡ ಕರೆನ್ಸಿ ಅನಿಸ್ಕೊಂಡಿದೆ. ಮೊದಲನೇ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಇದೆ. ಕಳೆದ 6 ತಿಂಗಳಲ್ಲಿ ಡಾಲರ್ ಮುಂದೆ ದಕ್ಷಿಣ ಕೊರಿಯಾದ ಕರೆನ್ಸಿ ಮೌಲ್ಯ 2.1% ಇಳಿಕೆ ಕಂಡ್ರೆ ರೂಪಾಯಿ ಮೌಲ್ಯ 1.6% ಇಳಿಕೆ ಕಂಡಿದೆ. ಕಳೆದೊಂದು ವರ್ಷದಲ್ಲಿ ರೂಪಾಯಿ ಒಂದೇ ಸೆಷನ್ನಲ್ಲಿ ನಿರಂತರ 20 ಬಾರಿಗೆ ಕನಿಷ್ಠ 12 ಪೈಸೆವರೆಗೂ ಡ್ರಾಪ್ ಆಗಿದೆ. ಅತಿ ಹೆಚ್ಚು ಅಂದರೆ ಕಳೆದ ತಿಂಗಳು ಜೂನ್ 4ನೇ ತಾರೀಕು 38 ಪೈಸೆ ಕುಸಿದಿತ್ತು. ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ಚುವರಿ ಟ್ಯಾರಿಫ್ ವಿಧಿಸುವ ಬಗ್ಗೆ ಹೇಳಿಕೆ ಕೊಟ್ಟಿರೋದು ಡಾಲರ್ ವ್ಯಾಲ್ಯೂನ ಇನ್ನಷ್ಟು ಮೇಲಕ್ಕೆ ತಗೊಂಡು ಹೋಗ್ತಾ ಇದೆ. ನಂತರ ರಷ್ಯಾ ಯುಕ್ರೇನ್ ನಡುವಿನ ಹೆಚ್ಚಾಗಿರೋ ಉದ್ವಿಗ್ನತೆ, ಭಾರತದಿಂದ ವಿದೇಶಿ ಹೂಡಿಕೆಗಳ ಹೊರಹರಿವು, ಇವೆಲ್ಲ ಫ್ಯಾಕ್ಟರ್ಸ್ ರೂಪಾಯಿ ಮೇಲೆ ನೆಗೆಟಿವ್ ಪರಿಣಾಮ ಬೀರ್ತಾ ಇದೆ. ವಿದೇಶಿ ಹೂಡಿಕೆಗಳ ಹೊರಹರಿವು ಮುಂದುವರಿಯೋದು ಕೂಡ ಭಾರತದ ರೂಪಾಯಿ ಮೇಲೆ ಪ್ರೆಷರ್ ಹೆಚ್ಚಾಗೋಕೆ ಕಾರಣ ಆಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ಈ ವರ್ಷದ ಅಂತ್ಯದ ಒಳಗೆ ಭಾರತದ ರೂಪಾಯಿ ವ್ಯಾಲ್ಯೂ ಇನ್ನಷ್ಟು ಕುಸಿದು 84.7ಕ್ಕೆ ರೀಚ್ ಆಗಬಹುದು. ಹಾಗೂ 2025 ಕೊನೆಯಾಗೋ ವೇಳೆಗೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 87 ರೂಪಾಯಿಗೆ ತಲುಪುತ್ತೆ ಅಂತ ಲಂಡನ್ ಮೂಲದ ಬಾರ್ಕ್ಲೇಸ್ ಬ್ಯಾಂಕ್ ಹೇಳಿದೆ. ವಿಧಾನಸಭಾ ಚುನಾವಣೆಯ ರಿಸಲ್ಟ್ನಿಂದ ಚೂರ್ ಮೇಲಕ್ಕೆ ಬಂದಿದ್ದ ಭಾರತದ ಷೇರುಪೇಟೆ ಮತ್ತೆ
ಪ್ರಪಾತಕ್ಕೆ ಬಿದ್ದು ರಕ್ತಪಾತ ಆಗಿದೆ. ಸೆನ್ಸೆಕ್ಸ್ ಬರೋಬ್ಬರಿ 1190 ಪಾಯಿಂಟ್ಸ್ ಬಿದ್ದಿದೆ, 79,043ಕ್ಕೆ ತಲುಪಿದೆ. ನಿಫ್ಟಿ 360 ಪಾಯಿಂಟ್ ಬಿದ್ದು 23,914ಕ್ಕೆ ತಲುಪಿದೆ. ಜಾಗತಿಕ ಸಮಸ್ಯೆಗಳು ಮತ್ತು ಕೆಲವೊಂದು ಸೆಕ್ಟರ್ ಸ್ಟಾಕ್ಗಳು ಕಳಪೆ ಪ್ರದರ್ಶನ ನೀಡಿರುವುದರಿಂದ ಷೇರುಪೇಟೆಗೆ ಬಹಳ ಪೆಟ್ಟು ಬಿದ್ದಿದೆ. ಕಳೆದ ರಾತ್ರಿ ಯುಎಸ್ ಇನ್ಫ್ಲೇಷನ್ ಡೇಟಾ ಕೂಡ ಹೊರಬಿದ್ದಿದ್ದು, ಅಕ್ಟೋಬರ್ ತಿಂಗಳಲ್ಲಿ ನಿರೀಕ್ಷೆಗಿಂತ ಜನ ಹೆಚ್ಚು ಖರ್ಚು ಮಾಡಿದ್ದಾರೆ. ಇದರಿಂದ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ರೇಟ್ ಕಟ್ ನಿಧಾನ ಮಾಡಬಹುದು ಅನ್ನೋ ಲೆಕ್ಕಾಚಾರವನ್ನ ಮಾಡಲಾಗ್ತಾ ಇದೆ. ಸೊ ಇದು ಕೂಡ ಇಂದಿನ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರಿದೆ ಅಂತ ಲೆಕ್ಕಾಚಾರ ಇದೆ. ಏನು ಬೇರೆ ಕಾರಣಗಳನ್ನು ನೋಡೋದಾದರೆ, ದೇಸಿ ಮಾರುಕಟ್ಟೆಯಲ್ಲಿ IT ಮತ್ತು ಆಟೋ ಸ್ಟಾಕ್ಗಳು ಕಳಪೆ ಪ್ರದರ್ಶನವನ್ನು ತೋರಿದ್ವು, ಜಾಸ್ತಿ ಬಿದ್ವು. ಹೆವಿವೇಟ್ ಕಂಪನಿಗಳಾಗಿರೋ TCS, ಪವರ್ ಗ್ರಿಡ್, ಮಹೀಂದ್ರ ಆ್ಯಂಡ್ ಮಹೀಂದ್ರ ಸ್ಟಾಕ್ಗಳು ಭಾರೀ ಸೆಲ್ ಆಫ್ ಅನ್ನು ಇವತ್ತು ಅನುಭವಿಸಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಕುಸಿತಾ ಇರೋದು ಮಾರ್ಕೆಟ್ಗೆ ಇನ್ನಷ್ಟು ಪೆಟ್ಟನ್ನು ಕೊಟ್ಟಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಕುಸಿತ ಕಂಡು 84 ರೂಪಾಯಿ 49 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 112 ರೂಪಾಯಿ ಜಾಸ್ತಿಯಾಗಿ 76,287 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 103 ರೂಪಾಯಿ ಜಾಸ್ತಿಯಾಗಿ 69,879 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 526 ರೂಪಾಯಿ ಕಮ್ಮಿಯಾಗಿ 87,904 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡೂ ಇಲ್ಲ, ಬರೀ ಸುದ್ದಿ ಥರ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmagga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.